ಹ್ಞೂ. ಹಲೋ ಫ್ರೆಂಡ್ಸ್, ಹಾಯ್. ಇನ್ನೊಂದು ವೀಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ನಾನು ಹಳೆ ವೀಡಿಯೋಗಳಲ್ಲೆಲ್ಲ ಹೇಳಿದ್ನಲ್ಲ, ನಮ್ಮ ಅಜ್ಜಿ ತಾತ ಇಲ್ಲಿ ತೋಟದಲ್ಲಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ಸೂಪರಾಗಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಶಾಂತವಾಗಿದೆ. ರಿಯಲ್ ಆಫ್ ರೋಡ್ ಎಲ್ಲ ಅಲ್ಲಿ ಇಲ್ಲಿ ಹೋಗಿ ತೋರಿಸ್ತೀವಲ್ಲ, ಎಷ್ಟೊಂದು ದಿನ ಹೇಳಿದೆ ಈ ರೋಡ್ ತೋರಿಸ್ತೀನಿ ಅಂತ. ಈಗ ನೋಡಿ, ರಿಯಲ್ ಅಡ್ವೆಂಚರು ಆಫ್ ರೋಡ್ ಎಲ್ಲ ಇಲ್ಲೇ ಇದೆ. ರೋಡ್ಗಳು ನೋಡಿ ಹೆಂಗಿದ್ದಾವೆ ಅಂತ. ಫುಲ್ಲು ಗುಡ್ಡ ಬೆಟ್ಟಗಳ ಮೇಲೆ ಇದೆ. ಸೂಪರ್ ಫೀಲ್ ಆಗುತ್ತೆ ನಾನು ಹೋಗುವಾಗೆಲ್ಲ. ಆ್ಯಕ್ಚುಲಿ ಬೇಸಿಗೆಯಲ್ಲಿ ಕಡಿಮೆ ಬರೋದು, ಮಳೆಗಾಲದಲ್ಲಿ ಬಂದರೆ ಫುಲ್ಲು ಗ್ರೀನರಿ ಕವರ್ ಆಗಿರುತ್ತೆ. ನೋಡಿ ರೋಡ್ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ನಾವು ಇದನ್ನೇ ಬೇರೆ ಕಡೆ ಹೋದಾಗ ಫೀಲ್ ಮಾಡ್ಕೊಂಡು ಓ ವಾ ವಾಟ್ ಆಫ್ ರೋಡ್ ಅಂತೆಲ್ಲ ಫೀಲ್ ಮಾಡ್ತೀವಲ್ಲ, ಅದು ಆ್ಯಕ್ಚುಲಿ ಇಲ್ಲಿ ರಿಯಾಲಿಟಿ, ನಿಜ. ಡೈಲಿ ಹಿಂಗೆ ಇರ್ತೀವಿ. ಇಲ್ಲಿ ಓಡಾಡೋರ್ಗಂತೂ ಇದು ನಾರ್ಮಲ್ಲು. ರೋಡ್ ಚೆನ್ನಾಗಿಲ್ಲ ಅವ್ರ ಲೆಕ್ಕದಲ್ಲಿ. ಆಫ್ ರೋಡ್ ಅಂದರೆ ರೋಡ್ ಚೆನ್ನಾಗಿಲ್ಲ ಅಂತ ಅಷ್ಟೇ. ಅಪರೂಪಕ್ಕೆ ಬರೋರಿಗೆ ಇದು ಆಫ್ ರೋಡು, ಅಡ್ವೆಂಚರು. ಇಲ್ಲೇ ಡೈಲಿ ಓಡಾಡೋರಿಗೆಲ್ಲೋ ರೋಡೇ ಚೆನ್ನಾಗಿಲ್ಲ ಕಣಲ್ಲೋ, ಅಲ್ಲಿ ಹೋಗ್ಬೇಕಾ ಅಂತೀವಿ. ಎಕ್ಸಾಕ್ಟ್ಲಿ. ನಾನು ಯಾಕೆ ಹಿಂಗೆ ಹೊರಟೆ ಅಂದರೆ, ಇಲ್ಲಿಂದನೇ ನಮ್ಮ ಅಜ್ಜಿ ತಾತನ ಮಾತಾಡಿಸ್ಕೊಂಡು ಆಲ್ಮೋಸ್ಟ್ 1.5 ತಿಂಗಳಾಗಿದೆ ಅವ್ರನ್ನ ಮಾತಾಡಿಸಿ. ಅದಕ್ಕೋಸ್ಕರ ಅಲ್ಲಿಂದ ಹಂಗೆ ಊರಿಗೆ ಹೋಗ್ಬೋದು. ಇನ್ನೊಂದು ರೋಡ್ ಇದೆ, ಆ ರೋಡಲ್ಲಿ ಹೋಗೋಣ ಅಂತ. ಮತ್ತು ಇದು ನೀರಾವರಿ ಯೋಜನೆ ನಡೀತಾ ಇತ್ತಲ್ಲ ನೋಡಿ, ಕಾಲುವೆ ಎಲ್ಲ ಅರ್ಧಂಬರ್ಧ ಮಾಡಿ ಕೈ ಬಿಟ್ಟಿದ್ದಾರೆ. ಇದು ಫುಲ್ ಆದರೆ ಚೆನ್ನಾಗಿರುತ್ತೆ. ನಾನು ಅವಾಗೆಲ್ಲ ಕಾಲೇಜ್ಗೆ ಹೋಗುವಾಗ ಇಲ್ಲಿದ್ದೆ ನಮ್ಮ ಅಜ್ಜಿರ ಜೊತೆಲಿ. ಇಲ್ಲಿಂದ ಸೈಕಲಲ್ಲಿ ಹೋಗ್ತಾಯಿದ್ದೆ ಟೌನಿಗೆ. ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಇದೇ ರೋಡು. ಸೈಕಲ್ ತುಳಿಯೋಕೆ ಆಗ್ತಿರಲಿಲ್ಲ, ಆಪ್ಷನ್ ಇರಲಿಲ್ಲ. ಮಾವ ಒಂದೊಂದ್ಸತಿ ಡ್ರಾಪ್ ಹಾಕೋರು, ಅವರು ಬ್ಯುಸಿ ಇದ್ದಾಗ ಸೈಕಲಲ್ಲಿ ಹೋಗ್ಬೇಕಾಗೋದು. ಇಲ್ಲಿಗೆ ಹೋಗದೆ ಯಾವತ್ತೂ ಹೋಗಲ್ಲ. ಮಿಸ್ಸಾಗಿ ಹೋಗಿಲ್ಲ ಅಂದರೆ ಅಟ್ ಎಮರ್ಜೆನ್ಸಿ ಕೇಸಸ್ ಅಷ್ಟೇ. ನೋಡಿ ಹೆಂಗಿದ್ದಾರೆ ಅಂತ. ಯಾರ ತಂಟೆ ತಕರಾರಿಲ್ಲ. ಆರಾಮಾಗಿ ಇಲ್ಲೇ ಕೆರೆ ನೀರಿದೆ, ಪಾತ್ರೆಗಿದ್ರೆ ತೊಳೆಕೆ ಕುಡಿಯೋಕ್ಕೆಲ್ಲ ಹೋಗಿ ಹಿಡ್ಕೊಂಬರ್ತಾರೆ. ನೋಡಿ ಇಬ್ಬರು ಇಲ್ಲೇ ಕುತ್ಕೊಂಡವ್ರೆ. ಎಲ್ಲೋದು ಲಾರಿ ಇಲ್ವಾ? ಊರಿಗೆ ಹೋಯ್ರಾ? ತಿಂಡಿ ಮಾಡಿರಾ? ತಿಂಡಿ ಏನು ಮಾಡಿದ್ದೆ? ಚೆನ್ನಾಗಿದೆ ಅಂತ. ಯಾರಿಗೆ? ತಾತಂಗ? ಹೌದಾ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ. ಈ ವಾತಾವರಣದಲ್ಲಿ ಇದ್ದೀರಿ, ಯಾಕೆ ಹುಷಾರಿಲ್ದಂಗೆ ಆಗ್ತೈತೆ ನಿಮಗೆ? ಅದು ಬಟ್ಟೆ ಗಿಟ್ಟೆ ಇಕ್ಕೊಂಡು ಹೋಗೋಕ್ಕೆ ಬ್ಯಾಗ್ನೇ ತಗೊಂಬರ್ತಿದ್ನಲ್ಲ, ಬೆನ್ನೆಲ್ಲ ನೋವೋದು ಅಂತೇಳಿ ಒಂದು ಬಾಕ್ಸ್ ಹಾಕ್ಸೀನಿ. ಬಟ್ಟೆ ಇಕ್ಕೊಂಡು ಬರ್ಬೋದು. ಒಂದು 5-6 kg ಅಷ್ಟು ಏನೂ ಆಗಲ್ಲ. ಅದು ಅಲ್ಯೂಮಿನಿಯಮ್ಮು. ಮಾಡಿದ್ದ ಅಮ್ಮಗೆ ಫೋನು. ದೇವ್ರೇನೋ ಬಂದೇವೆ ಅಂತ ಹೇಳ್ತಿತ್ತು. ಹೋಗೋಣ ಬಾ ಊರಿಗೆ. ಏನು ಮಾಡ್ತಿ ಬಾ. ಮಾಮ್ ಬತ್ತೈತಿ. ಗಂಗಮ್ಮ ಹೆಂಗಿದ್ರೆ ಬೆಣ್ಣೆ ತಗೊಂಡು ಹೋಗಲ್ಲ, ಹಂಗೆ ಬಂತು. ನಾನು ಹಿಂಗೆ ಹೋಗ್ತೀನಿ, ಹಿಂಗೆ ಬರ್ತೀನಿ ಅಂತ ಹೇಳಿದೆ. ಹಿಂಗೆ ಹೋಗೋಣ ನಡಿ. ನೋಡಿ ಗಾಯ್ಸ್, ಇದೇ ಮನೆಯಲ್ಲೇ ಇದ್ದಿದ್ದು. ಅವಾಗ ಕಾಲೇಜಿಗೆ ಹೋಗಿ ಇಲ್ಲಿಂದನೇ ಹೋಗ್ತಾಯಿದ್ದೆ. ಈಗ ಮಳೆ ಇಲ್ವಲ್ಲ, ತೆಂಗು ನೋಡಿ ಇಲ್ಲಿ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ. ಮಳೆ ಎಷ್ಟು ಮುಖ್ಯ ಆಗುತ್ತೆ ಗೊತ್ತಾ? ಏನು ಮಾಡೋಂಗಿಲ್ಲ. ನೀರು ಕುಡಿಯೋಕೆ ಇದೊಂದು ಸಣ್ಣ ಪೈಪ್ ಕಾಣಿಸ್ತಿತ್ತಲ್ಲ, ಇದು ಇನ್ನೊಂದು ತಾತ ಇದ್ದಾರಲ್ಲಿ ಬೋರ್ ಕೊರ್ಸಿದ್ದಾರೆ ಅವರು ಇಲ್ಲಿ ನಮ್ಮ ಅಜ್ಜಿ ತಾತಂಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡ್ತಾರೆ. 2-3 ಡೇಸ್ಗೆ ಒಂದ್ಸರಿ ನೀರು ಆನ್ ಮಾಡ್ತಾರೆ. ಹಳೆ ಕಾಲದ ಹಂಚಿನ ಮನೆ ಗಾಯ್ಸ್. ವಿಶ್ ಫಿಲಮಲ್ಲಿ ಐತಲ್ಲ, ಅದೇ ಮನೆಯೇ ಇದೆ ಆ್ಯಕ್ಚುಲಿ. ನಿಜನೇ. ಬೇಕಾದ್ರೆ ಮೂವಿ ಕರೆಕ್ಟಾಗಿ ಯಾರು ನೋಡಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ.
ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ತಾತ ಹೊರಡೋಣ ಅಜ್ಜಿ ಬಾ ಅಂದರೆ ಬತ್ತಾಯಿಲ್ಲ ನೀನೇ ತಾತ ನೀನೇ ಕುತ್ಕ ಫಸ್ಟು ನಾನು ಹತ್ತುತ್ತೀನಿ ನಿಧಾನಕ್ಕೆ ನೀನು ಹತ್ತಕ್ಕೆ ಸರಿ ಆಗುತ್ತೆ ಹೆಂಗೆ ಹತ್ತುತ್ತೀಯ ಇಷ್ಟೇ ಎಷ್ಟು ಗ್ಯಾಪ್ ಇರುತ್ತೆ ಆಗುತ್ತೆ ಆಗುತ್ತೆ ಬಾ ಅಜ್ಜಿ ಬರೋಣ ಸರಿ ಬೆಂಗಳೂರಿಗೆ ನಾಳೆಗೆ ಹೋಗ್ತೀನಿ ನೀನು ಹುಷಾರು ನಾವು ನಿಧಾನಕ್ಕೆ ಹೋಗ್ತೀವಿ ಇಬ್ಬರು ಏನಾರ ಮಾಡ್ಕೊ ತಿನ್ನು ದೋಸೆನ ನೀನು ಯಾವಾಗ ಈಗಲೇ ಕುಯ್ಕೊಂಡೆ ತಣ್ಣಗಾಗಲ್ವಾ ಸರಿ ಬಾ ಜಾತ್ರೆಗೆ ಇನ್ನೊಂದು 20 ದಿನ ಐತಿ ತಾತ ಅಲ್ಲೇ ಇರಲಿ ಬಿಡು ಹಾಂ ಸರಿ ಸರಿ ಬರೋಣ ತಗೋಣ ತಾತ ಹೆಂಗೆ ಹೋಗ್ಬೇಕು ಹೇಳೀಗ ಇಲ್ಲೇ ಹೋಗುತ್ತೆ ಬಲ್ಗಡೆಯಲ್ಲಿ ಆತ ಅಣ್ಣ ತಿಂಡಿ